विलासेन भूतभौतिकसृष्टयः तन्नौमि परमात्मानं सच्चिदानन्दविग्रहं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं ಶಿವಾನಂದಭಾರತೀಶಂ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಗುರುನಾಥಾರೂಢರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಕ್ಷೇತ್ರದ ಅಧಿಷ್ಠಾತೃ ದೇವತೆ ಅವಧೂತ ಲೀಲಾಯತಿ ಪವಾಡ ಪುರುಷ ಶಾಪಾನುಗ್ರಹ ಸಮರ್ಥ ಜಗದ್ಗುರು ಚನ್ನಋಷಭೇಂದ್ರ ದೇವರಕೊಂಡ ಅಜ್ಜನವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸುಕ್ಷೇತ್ರ ಹಾರಿಗೆರೆ ಪಟ್ಟಣದಲ್ಲಿ ಸಕಲ ಜನ ಕಲ್ಯಾಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿರುವ 42ನೇ ವರ್ಷದ ವೇದಾಂತ ಪರಿಷತ್ತಿನ 4ನೇ ದಿವಸದ ಇಂದಿನ ಶುಭ ಪ್ರಾತಃ ಕಾಲದ ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಎನ್ನ ಪರಮಾರಾಧ್ಯ ಸದ್ಗುರು ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಅಡಿದಾವರಿಗಳಿಗೆ ಪಡಮಟ್ಟು, ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವೇದಾಂತ ವಿದ್ವನ್ಮಣಿಗಳಾದ ವಿದ್ಯಾನಂದ ಭಾರತಿ ಅಪ್ಪಂಗಳವರ ಅಡಿದಾವರಿಗಳಿಗೆ ಪಡಮಟ್ಟು, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಮಹಾತ್ಮರ ಉಪದೇಶಾಮೃತವನ್ನಾಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಂದಿನ ಚಿಂತನೆಗೆ ಅಧಿಕರಣವಾಗಿರ್ತಕ್ಕಂಥ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯೊಳಗಿನ ಜೀವ ಸಂಬೋಧನ ಸ್ಥಳದ ನೀತಿ ಕ್ರಿಯಾಚಾರ್ಯ ಸ್ಥಳದ ಮೊದಲನೇ ಪದ್ಯದ ಒಂದು ವಾಕ್ಯ. ಅದು ಯಾವುದು ಅಂತಂದ್ರೆ, ಪರಬ್ರಹ್ಮದರವಿನಿಂದುರೆ ಜಾಣ್ಮೆಯುಂಟೆ ಅಂತ. ಇಲ್ಲಿ ನಿಜವಾದ ಬುದ್ಧಿವಂತಿಕೆ ಯಾವುದು, ನಿಜವಾದ ಶಾಣ್ಯ ಯಾರು, ಬುದ್ಧಿವಂತ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಲೌಕಿಕದಲ್ಲಿ ನಿಜವಾದ ಬುದ್ಧಿವಂತ ಯಾರು, ಭಾಳ ಶಾಣ್ಯ ಯಾರು ಅಂತಂದ್ರೆ ನಾವು ಲೌಕಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಯಾರು ಹೊಲದ ಮೇಲೆ ಹೊಲ ಹಿಡಿತಾನ ಪ್ರತಿ ವರ್ಷಕ್ಕೆ ನಾವು ಭಾಳ ಶಾಣ್ಯ ಅಂತ ನಾವು ತಿಳ್ಕೊಂಡಿರ್ತೇವೆ. ಅಥವಾ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಣ ಉಳಿಸಿ ಸಂಪತ್ತು ಗಳಿಸಿದ್ರೆ ಜಗತ್ತಿನಲ್ಲಿ ನಾವು ಭಾಳ ಶಾಣ್ಯ ಅದಾನ ನೋಡ್ರಿ, ನಾವು ಭಾಳ ಬುದ್ಧಿವಂತ ಅಂತ ನಾವು ಲೌಕಿಕವಾಗಿ ನಾವು ಹೇಳ್ತೀವಿ. ವಾಸ್ತವಿಕವಾಗಿ ಯಥಾರ್ಥವಾಗಿ ನಿಜವಾದ ಬುದ್ಧಿವಂತ ಯಾರು ಅಂದ್ರೆ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಾರೆ. ಅದನ್ನು ಶರಣರು ಹೇಳ್ಕೊಂಡು ಬಂದ್ರಲ್ಲ, ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ, ಆತ ಜಾಣನು. ಯಾರು ಜಾಣ ಅಂತಂದ್ರೆ ಲಿಂಗವ ನೆರೆ ನೆಂಬಿ ನಿಂದಾತ ಜಾಣನು. ಯಾರು ಜಾಣ ಅಂತಂದ್ರೆ ಶ್ರೇಷ್ಠವಾದ ಈ ಮನುಷ್ಯ ಜನ್ಮ ಬಂದಾಗ, ಈ ಮನುಷ್ಯ ಜನ್ಮ ಎದಕ್ಕೆ ಬಂದದ, ಇದರ ಪ್ರಯೋಜನ ಏನು, ನಾವು ಬಂದ ಮೇಲೆ ಇದರ ಲಾಭವನ್ನು ಏನು ಮಾಡ್ಕೋಬೇಕು, ಏನನ್ನು ತಿಳಿಬೇಕು ಅನ್ನೋದನ್ನು ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಲಿಂಗವ ನೆರೆ ನಂಬಿ ನಿಂದಾತ ಜಾಣನು. ಯಾರು ಲಿಂಗವನ್ನು, ಪರಮಾತ್ಮನ ಸ್ವರೂಪರೇ ಆಗಿರ್ತಕ್ಕಂಥ ಸದ್ಗುರುನಾಥನನ್ನು ನಂಬಿರ್ತಾರಲ್ಲ, ಅವನು ಏನು ಅಂತಂದ್ರೆ ನಿಜವಾಗಿ ಜಾಣ. ಆಮೇಲೆ ಇನ್ನು ಜಾಣ ಯಾರು ಅಂತಂದ್ರೆ ಭವದ ಲತೆಯ ಬೇರು ಕೊಯ್ದು ಹೋದಾತ ಜಾಣನು ಅಂತ ಹೇಳಿದರು. ಯಾರಿಗೆ ಜಾಣ ಅಂತ ಕರಿತಾರೋ ಅಂತಂದ್ರೆ
ಈ ಭವ ಜನನ ಮರಣ ರೂಪ ಅಂತಕ್ಕಂಥ ಈ ಭವ ಏನದಲ್ಲ, ಈ ಸಂಸಾರ ಸಾಗರ ಏನದಲ್ಲ, ಈ ಭವದ ಲತೆಯ ಬೇರನ್ನು ಯಾರು ಕೊಯ್ತಾರ ಅಂದ್ರೆ ಯಾರು ತನ್ನ ಸ್ವಸ್ವರೂಪವನ್ನು ತಿಳಿದುಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಯಾರು ಮಾಡಿಕೊಂಡಿದಾರಲ್ಲ ಅವ್ರಿಗೇನಂತ ಕರೆದ್ರು ಅಂತಂದ್ರೆ ನಿಜವಾದ ಬುದ್ಧಿವಂತ ಅಂತ ಶಾಸ್ತ್ರದಲ್ಲಿ ಕರ್ಕೊಂಡು ಬಂದರು. ಅದಕ್ಕೆ ಈಗ ಹೇಳಿದ್ರಲ್ಲ ಶ್ರುತಿ ಭಗವತಿಯು ಕೂಡ ಹೇಳ್ತು, ತಮೇಕಂ ಆತ್ಮಾನಂ ವಿಜಾನತ ಅನ್ಯೋ ವಾಚೋ ವಿಮುಂಚತ. ನಾವೇನು ಮಾಡಬೇಕು ಅಂತಂದ್ರೆ ಏನು ತಿಳಿಬೇಕೋ ಅದನ್ನೊಂದು ಬಿಟ್ಟು ಎಲ್ಲ ಮಾಡಾಕತ್ತಿದ್ದೇವೆ, ಎಲ್ಲ ತಿಳಿಯಾಕತ್ತಿದ್ದೇವೆ. ಆದ್ರೆ ಯಾವುದನ್ನು ಜ್ಞಾತ್ವ ಸರ್ವ ಪಾಶಾಪ ಹಾನಿ. ಉಪನಿಷತ್ತೇನು ಹೇಳ್ತು ಅಂದ್ರೆ ಯಾವ ವಸ್ತುವನ್ನು ನೀನು ತಿಳಿದುಕೊಂಡರೆ ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ನಿತ್ಯ ಸುಖವನ್ನು ನೀನು ಪಡಿತಿದಿ ಅದನ್ನು ಮೊದಲು ತಿಳಿ. ತನ್ನಂ ಮೊದಲರಿಯುವುದು ಪರತತ್ವಂ ಬೇರೆಂಬುದು ಘಟಿಸದ್ ಏಕಮೇವೆನಲ್ ಶ್ರುತಿ ನಿಖರಂ ಅಂತ ನಿಜಗೊಂಡ್ರು ಹೇಳ್ಕೊಂಡು ಬಂದರು. ಏನು ಹೇಳಿದರು ಅಂದ್ರೆ ನಿನ್ನ ನಿಜವಿದನೇ ತಿಳಿ, ಬೇರೆನ್ನದಲೇ ಮನುಜ. ಮೊದಲು ಏನು ತಿಳಿ ಅಂದ್ರೆ ಕಸ್ತ್ವಂ, ನಾನು ಯಾರು, ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಯ ಸರ್ವಂ ಸಾರಂ ವಿಶ್ವಂ ತ್ಯಕ್ತ್ವ ಸ್ವಪ್ನ ವಿಚಾರಮಂತ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ನಾವು ಏನು ತಿಳಿಬೇಕು ಅಂತಂದ್ರೆ ನಾನು ಯಾರು, ನನ್ನ ಸ್ವರೂಪವೇನು, ನಾನು ಎದಕ್ಕೆ ಬಂದನಿ ಅನ್ನುವುದನ್ನು ನಾವು ಏನು ಮಾಡಬೇಕು ಅಂದ್ರೆ ಮೊದಲು ತಿಳಿಬೇಕು. ಅದುವೇ ನಿಜವಾದ ಜ್ಞಾನ. ಅದಕ್ಕೆ ಇಲ್ಲಿ ಏನು ಹೇಳಿದರು ಅಂತಂದ್ರೆ ಪರಬ್ರಹ್ಮದ ಅರಿವಿನಿಂದ ಅಂದ್ರೆ ಪರಮಾತ್ಮನ ಪರಬ್ರಹ್ಮದ ತಿಳುವಳಿಕೆಗಿಂತಲೂ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದ, ಶ್ರೇಷ್ಠ ಅಂತಂದ್ರೆ ಇಲ್ಲಿ ಊರೇ ಅನ್ನೋದಕ್ಕೆ ಅರ್ಥ ಮಾಡಿದ್ರಲ್ಲ, ಉತ್ಕರ್ಷ ಅಂದ್ರೆ ಶ್ರೇಷ್ಠ ಅಂತ. ಜ್ಞಾನಗಳಲ್ಲಿ ಅನಂತ ಜ್ಞಾನಗಳದಾವು. ಈ ಅನಂತ ಜ್ಞಾನಗಳೆಲ್ಲವೂ ಕೂಡ ಏನಾಗ್ತಾವು ಅಂತಂದ್ರೆ ನಾವು ಒಳ್ಳೆಯ ಡಾಕ್ಟರ್ ಆಗ್ಬೋದು, ಒಳ್ಳೆಯ ಇಂಜಿನಿಯರ್ ಆಗ್ಬೋದು, ಒಳ್ಳೆಯ ದೊಡ್ಡ ದೊಡ್ಡ ಆಫೀಸರ್ ಆಗ್ಬೋದು. ಇದೆಲ್ಲದಕ್ಕೂ ಕೂಡ ಬುದ್ಧಿವಂತಿಕೆ ಕಾರಣದ, ಲೌಕಿಕ ಜ್ಞಾನವೇ ಕಾರಣದ. ನಾವು ಒಳ್ಳೆಯ ವಿದ್ಯಾವಂತರಾದ್ವಿ ಅಂದ್ರೆ ಬುದ್ಧಿವಂತರಾದ್ವಿ, ಓದಿ ದೊಡ್ಡ ದೊಡ್ಡ ಆಫೀಸರ್ ಆದ್ವಿ ಅಂತಂದ್ರೆ ನಮಗೆ ತಿಂಗಳಿಗೆ 2 ಲಕ್ಷ 3 ಲಕ್ಷ ರೂಪಾಯಿ ಸಂಬಳ ಸಿಗ್ತದೆ. ಲೌಕಿಕ ಜೀವನ ಭಾಳ ಚೆನ್ನಾಗಿ ನಡೀತದೆ. ಲೋಕದಲ್ಲಿ ಗೌರವ ಮರ್ಯಾದೆ ಕೀರ್ತಿ ಎಲ್ಲವೂ ಸಿಗ್ತದೆ. ಆದರೆ ಇದು ಮುಖ್ಯವಾದ ಜ್ಞಾನ ಅಲ್ಲ. ಇದರಿಂದ ನಿತ್ಯ ಸುಖ ನಿತ್ಯ ಶಾಂತಿ ನಮಗೆ ದೊರಕುವುದಿಲ್ಲ. ಆದ್ದರಿಂದ ಇದು ಏನು ಅಂತಂದ್ರೆ ನಿಜವಾದ ಜ್ಞಾನ ಅಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಇದು ಲೌಕಿಕ ಜ್ಞಾನ, ಇದು ಬೇಕು. ಆದರೆ ನಿತ್ಯ ಸುಖವನ್ನು ನಿತ್ಯ ಶಾಂತಿಯನ್ನು ಏಕಂ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ ಯಜ್ಞಾತ್ವಾ ನೇಯ ಭೂಯೋ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ಕೊಂಡು ಬಂದ, ಒಂದನ್ನು ತಿಳಿದ್ರೆ ಇನ್ನೊಂದು ತಿಳಿಬೇಕನ್ನುವುದು ಶೇಷ ಉಳಿಯೋದಿಲ್ಲವೋ ಅದನ್ನು ತಿಳಿ, ಅದನ್ನು ಚಿಂತನೆ ಮಾಡುವಂತ ಭಗವಂತ ಹೇಳಿದ. ಅದುವೇ ಶ್ರೇಷ್ಠವಾದ ಜ್ಞಾನ, ಅದುವೇ ಶ್ರೇಷ್ಠವಾದ ವಿದ್ಯೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಏನು ಹೇಳಿದ ಅಂದ್ರೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ ಅಂತ ಈ ವಿದ್ಯೆಯ ಬಗ್ಗೆ ಹೇಳ್ಕೊಂಡು ಬಂದಿದ್ದಾನ. ಉಪನಿಷತ್ತಿನಲ್ಲಿ ಈ ವಿದ್ಯೆ ಬಗ್ಗೆ ಹೇಳಿದರು. ವೇ ವಿದ್ಯೆ ವೇದಿತವ್ಯೇ ಪರಾಚ ಅಪರಾಚ ಅಂತ 2 ವಿದ್ಯೆಗಳದಾವಂತ. ವೇ ವಿದ್ಯೆ ವೇದಿತವ್ಯೇ, ತಿಳಿಯಲೇಬೇಕಾದದ್ದು 2 ವಿದ್ಯೆಗಳದಾವು. ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಅಪರಾವಿದ್ಯೆ ಅಂತಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದವನ್ನು ಮೊದಲು ಮಾಡಿಕೊಂಡು 63 ವಿದ್ಯೆಗಳೇನದಾವು. ಈ ವಿದ್ಯೆಗಳಿಗೆ ಏನಂತ ಕರೀತಾರೆ ಅಂದ್ರೆ ಅಪರಾವಿದ್ಯಾ ಅಂತ ಕರೀತಾರೆ. ಈ ಅಪರಾವಿದ್ಯೆಯನ್ನು ತಿಳಿಬಾರ್ದನ್ರಿ ಅಂತಂದ್ರೆ ವೇದ ಹೇಳ್ತು ತಿಳಿಬೇಕು. ಆದ್ರೆ ಇದರಿಂದ ನಿನ್ನ ಶೋಕಂ ತರತಿ ಆತ್ಮವಿತ್. ಮುಂದೆ ಏನು ಹೇಳಿದಾರಂದ್ರೆ ಯೋ ವೈ ಭೂಮಾ ತತ್ ಸುಖಂ, ಯಾವುದನ್ನು ತಿಳಿದ್ರೆ
ಯಾವುದು ಭೂಮ ಅದ ಅದಕ್ಕೆ ಇಲ್ಲಿ ಬ್ರಹ್ಮದ ಲಕ್ಷಣ ಹೇಳ್ಕೊಂಡು ಬಂದಿದ್ದಾರೆ. ಏನು ಹೇಳಿದಾರೋ ಅಂತಂದ್ರೆ ಪರಬ್ರಹ್ಮ ಅಂತ ಸಮಯ ಇಲ್ಲ. ಇದನ್ನು ಉಪನಿಷತ್ತು ಏನು ಹೇಳ್ತು ಅಂತಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ ಅದನ್ನು ನಿಜಗೊಂಡ್ರು ಕೂಡ ಬಹಳ ಸುಂದರವಾಗಿ ಹೇಳಿದ್ದಾರೆ. ಏನು ಅಂತಂದ್ರೆ ಸತ್ಯ ಚಿತ್ತ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು. ಹೆಂಗದ ಅಂದ್ರೆ ಆತ್ಮವಸ್ತು ಅದು ಸದ್ರೂಪವಾಗಿದೆ, ಅದು ಚಿದ್ರೂಪವಾಗಿದೆ, ಅದು ಸುಖರೂಪವಾಗಿದೆ, ನಿತ್ಯವಾಗಿದೆ, ಪರಿಪೂರ್ಣವಾಗಿದೆ. ಪಂಚಲಕ್ಷಣದಿಂದ ಸಮನ್ವಿತವಾದದ್ದು ಪರಬ್ರಹ್ಮ ವಸ್ತು ಅದ. ಆದ್ದರಿಂದ ಇಲ್ಲಿ ಏನು ಹೇಳಿದರು ಅಂತಂದ್ರೆ ಪರಬ್ರಹ್ಮ. ಪರಬ್ರಹ್ಮ ಅಂತಂದ್ರೆ ಶಬಲ ಬ್ರಹ್ಮ ಅಲ್ಲ, ಕಾರ್ಯಬ್ರಹ್ಮ ಅಲ್ಲ. ಯಾವುದು ನಿರ್ಗುಣ ನಿರಾಕಾರ ವಸ್ತು ಅದಲ್ಲ ಅಂತ ನಿರ್ಗುಣ ನಿರಾಕಾರ ಪರಬ್ರಹ್ಮವನ್ನು ನೀ ತಿಳಿದಿ ಅಂದ್ರೆ ಅವಾಗ ನಾವು ಎಲ್ಲ ದುಃಖಗಳಿಂದ ಬಿಡುಗಡೆಯನ್ನು ಹೊಂದಿ ನಾನೇ ಆತ್ಮಸ್ವರೂಪನಿದ್ದೇನೆ ಅಂತಕ್ಕಂಥ ಈ ಜ್ಞಾನದಲ್ಲ, ಇದುವೇ ಶ್ರೇಷ್ಠವಾದ ಜ್ಞಾನ. ಇದನ್ನು ಏನು ಉಪನಿಷತ್ತು ಏನು ಹೇಳ್ತು ಅಂತಂದ್ರೆ ಅಭೇದ ದರ್ಶನಂ ಜ್ಞಾನಂ ಜ್ಞಾನಂ ನಿರ್ವಿಷಯಂ ಮನಃ. ಉಪನಿಷತ್ತು ಯಾವುದಕ್ಕೆ ಜ್ಞಾನ ಅಂತು ಅಂದ್ರೆ ಅಭೇದ ದರ್ಶನಕ್ಕೆ ನಿಜವಾದ ಜ್ಞಾನ ಅಂತ ಹೇಳಿದೆ. ಜೀವ ಬ್ರಹ್ಮರ ಏಕತ್ವದ ಯಾವ ಜ್ಞಾನ ಅದಲ್ಲ ಅದುವೇ ನಿಜವಾದ ಜ್ಞಾನ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಭಗವದ್ಗೀತೆಯಲ್ಲಿ ಪರಮಾತ್ಮನು ಕೂಡ ಹೇಳ್ಕೊಂಡು ಬಂದ ಯಾವುದು ನಿಜವಾದ ಜ್ಞಾನ ಅಂತಂದ್ರೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಯಾವುದು ಭಗವಂತನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ತದೆ, ನಿತ್ಯ ವಸ್ತುವಿನ ತತ್ವಜ್ಞಾನವನ್ನು ನಮಗೆ ಉಂಟು ಮಾಡ್ತದೆ, ಅದನ್ನು ಜ್ಞಾನ ಅಂತ ತಿಳಿ ಅಜ್ಞಾನಂ ಯದತೋ ಅನ್ಯತಾ ಅಂತ ಹಿಂಗೆ ಭಗವಂತ ಈ ಯಾವ ಆತ್ಮಜ್ಞಾನದ ಬಗ್ಗೆ ಬಹಳ ಹೊಗಳ್ಕೊಂತ ಬಂದಿದ್ದಾನ. ಇದನ್ನು ನಾವು ಅವಶ್ಯವಾಗಿ ಏನು ಮಾಡಬೇಕು ಅಂತಂದ್ರೆ ತಿಳಿಯಲೇಬೇಕು. ಲೌಕಿಕ ವಿದ್ಯೆಗಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಆತ್ಮವಿದ್ಯೆ. ಇಂಥ ಆತ್ಮವಿದ್ಯೆಯನ್ನು ನಾವು ತಿಳಿದ್ವಿ ಅಂದ್ರೆ ಎಲ್ಲವನ್ನೂ ತಿಳಿದಂಗೆ ಆಗ್ತದೆ. ಇದನ್ನು ತಿಳಿಯಲಾರದೆ ಈ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದಾಗ ನಾವು ಈ ಪರಬ್ರಹ್ಮ ವಸ್ತುವಿನ ಜ್ಞಾನವನ್ನು ಮಾಡಿಕೊಳ್ಳಲಾರದೆ ಉಳಿದ ಎಲ್ಲ ತಿಳಿದ್ವಿ ಅಂತಂದ್ರೆ ಸರ್ವಂ ವ್ಯರ್ಥಂ ಭವಿಷ್ಯತಿ. ಎಲ್ಲವೂ ಕೂಡ ಏನಾಗ್ತದಂತಂದ್ರೆ ಏನಿರ್ದೊಡೆ ಏನು ನಿಜ ಬೋಧಿ ಒಂದಿಲ್ಲದಿರೇ ಕಾನನ ಬೆಳದಿಂಗಳಂತೆ ನಿಷ್ಫಲ ಹೌದು ಅಂತ ಹೇಳಿದ ಹಾಗೆ ಎಲ್ಲವೂ ಕೂಡ ಏನಾಗ್ತದಂದ್ರೆ ವ್ಯರ್ಥ ಆಗ್ತದೆ. ಆದ್ದರಿಂದ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಯಾವ ಪರಾವಿದ್ಯಾ ಅಂತಂದ್ರೆ ಯಯ ಅಕ್ಷರಂ ಅಧಿಗಮ್ಯತೆ ಸಾ ಪರಾವಿದ್ಯಾ ಅಂತ ಹೇಳ್ಕೊಂಡು ಬಂದರು. ಯಾವುದಕ್ಕೆ ಪರಾವಿದ್ಯಾ, ಅಧ್ಯಾತ್ಮ ವಿದ್ಯಾ, ಬ್ರಹ್ಮವಿದ್ಯಾ, ಆತ್ಮವಿದ್ಯಾ ಅಂತ ಕರಿಬೇಕು ಅಂತಂದ್ರೆ ಯಯ ಯಾವುದರಿಂದ ಉಪನಿಷತ್ ಕಥಿತ ಬ್ರಹ್ಮಜ್ಞಾನದಿಂದ. ಯಾವುದರಿಂದ ಅಂತಂದ್ರೆ ಯಾವ ಆತ್ಮಜ್ಞಾನದಿಂದ ಅಕ್ಷರಂ ಅಧಿಗಮ್ಯತೆ. ಅಕ್ಷರಂ ಅಂತಂದ್ರೆ ಯಾವುದು ನಿರತಿಶಯವಾಗಿದೆಯೋ, ಯಾವುದು ಸತ್ಯ ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿದೆಯೋ ಅದಕ್ಕೆ ಏನಂತ ಕರೀತಾರಂದ್ರೆ ನಾಶರಹಿತವಾದ ವಸ್ತುವಿಗೆ ಅಕ್ಷರ ಅಂತ ಕರೀತಾರೆ. ನ ಚರತಿ ಇತಿ ಅಕ್ಷರಂ. ಯಾವುದಕ್ಕೆ ನಾಶ ಅನ್ನೋದೇ ಇಲ್ಲ ಅದಕ್ಕೆ ಏನಂತ ಕರೀತಾರೋ ಅಕ್ಷರ. ಆ ಅಕ್ಷರಂ ಅಧಿಗಮ್ಯತೆ. ಅಧಿಗಮ್ಯತೆ ಅಂದ್ರೆ ತಿಳಿದುಕೊಳ್ಳುವುದು. ಯಾವುದರಿಂದ ಪರಬ್ರಹ್ಮ ವಸ್ತುವಿನ ನಾಶರಹಿತವಾದ ಪರಬ್ರಹ್ಮ ವಸ್ತುವಿನ ಜ್ಞಾನ ಆಗುತ್ತದೆಯೋ, ಯಾವುದು ಜ್ಞಾನ ಮಾಡಿಕೊಡುತ್ತದೆಯೋ ಅದಕ್ಕೆ ಏನಂತಂದ್ರೆ ಪರಾವಿದ್ಯಾ ಅಂತ ಕರೀತಿದ್ದಾರೆ, ಶ್ರೇಷ್ಠ ವಿದ್ಯಾ ಅಂತ ಕರೀತಿದ್ದಾರೆ. ಆದ್ದರಿಂದ ಪುಣ್ಯಾತ್ಮರೇ, ನಾವೆಲ್ಲರೂ ಕೂಡ ಇಂಥ ಯಾವ ಸುಕ್ಷೇತ್ರವಾಗಿರ್ತಕ್ಕಂಥ ಜಗದ್ಗುರು ಚನ್ನರು ಸುಬೇಂದ್ರ ಅಜ್ಜನವರು ನಡೆದಾಡಿರ್ತಕ್ಕಂಥ ಪುಣ್ಯಭೂಮಿ. ಅಷ್ಟೇ ಅಲ್ಲದೆ ಜಗದ್ಗುರು ಚನ್ನರು ಸುಬೇಂದ್ರ ಅಜ್ಜನ ಸ್ವರೂಪರೇ ಆಗಿರ್ತಕ್ಕಂಥ ಜಗದ್ಗುರು ಅಪ್ಪಾಜಿಯವರು ಪಾದವನಿಟ್ಟ ಪುಣ್ಯ ಕ್ಷೇತ್ರ ಯಾವುದು ಅಂದರೆ ಈ ಹಾರುಗೇರಿ ಪಟ್ಟಣ. ಈ ಹಾರುಗೇರಿ ಪಟ್ಟಣದಲ್ಲಿ ಎಲ್ಲ ಭಕ್ತರು, ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದರು. ಏನು ಹೇಳಿದ್ರು ಅಂದ್ರೆ ಇಂಥ ಗಹನವಾದ
ಅಧ್ಯಾತ್ಮ ಜ್ಞಾನ, ಅಧ್ಯಾತ್ಮ ಶಾಸ್ತ್ರ ನಮಗೆ ಎಲ್ಲಿ ಸಿಗ್ತದಂತಂದ್ರೆ ಇದು ಎಲ್ಲಿ ಜಗದ್ಗುರು ಅಪ್ಪಾಜಿಯವರದಾರ ಅವರ ಸನ್ನಿಧಾನದಲ್ಲಿ ಯಾವುದೇ ಜಾತಿ, ಮತ, ಕುಲ, ಗೋತ್ರ, ಪಂಥ ಅನ್ನಲಾರದೆ ಯಾರು ಶರಣಾಗತರಾಗಿದಾರ ಅಂತ ಭಕ್ತರಿಗೆ ಕೇವಲ ವೇದಾಂತವನ್ನು ಉಪದೇಶ ಮಾಡತಕ್ಕಂಥ ಮಠ ಯಾವುದು ಅಂತಂದ್ರೆ ಈ ಅದ್ವೈತ ಪರಂಪರೆ ಮಠಗಳು ಹಾಗೂ ಜಗದ್ಗುರು ಅಪ್ಪಾಜಿಯವರು ಅಂತ ಪುಣ್ಯ ಪುರುಷರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದು ಶ್ರೇಷ್ಠವಾದ ಆತ್ಮಜ್ಞಾನವನ್ನು ಪಡೆದು ನಿತ್ಯ ಸುಖಿಗಳಾಗೋಣ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ. ಪರಮ ಪೂಜ್ಯ ಶ್ರೋತ್ರಿಯ ಪರಮನಿಷ್ಠ ಸದ್ಗುರು ಡಾಕ್ಟರ್ ವಿದ್ಯಾನಂದ ಭಾರತೀ ಮಹಾಸ್ವಾಮಿಗಳಿಂದ ಈ ಉಪದೇಶ